ನೇತಾಜಿ ಶಾಲೆ ಪಕ್ಕದಲ್ಲಿ ಲಿಂಕ್ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ಸಮಸ್ಯೆ ಬಗೆಹರಿಸುವ ಕುರಿತಾಗಿ ವಿಷಯ ಸಂಬಂಧಿಸಿದಂಥ ಕನ್ನಡ ಸೇನೆ ಕರ್ನಾಟಕ ಸಮಿತಿ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಮಾನ್ಯ ಪುರಸಭೆ ವ್ಯಾಪ್ತ ವಾರ್ಡ್ ನಂಬರಲ್ಲಿ ನೇತಾಜಿ ಶಾಲೆ ಹಿಂದೆ ಲೇಔಟ್ಗಳಿಗೆ ಹೊಂದಿಸುವ ಲಿಂಕ್ ರಸ್ತೆಯನ್ನು ಇರುವುದರಿಂದ ಏರಿಯಾದಲ್ಲಿ ವಾರ್ಡ್ ನಿರ್ಮಾಣ ಮಾಡುತ್ತಿರುವ ಇದು ಸಂತೋಷ ವಿಷಯ. ಆದರೆ ಜನರಿಗೆ ಓಡಾಡಲು ದಾರಿ ಇಲ್ಲದ ಮೇಲೆ ಗಾರ್ಡನ್ ಏನು ಮಾಡಬೇಕು ವಿಷಯ ಬಗ್ಗೆ ಸನ್ಮಾನ್ಯ ಸಚಿವರಾದ NS ಬೋಸರಾಜ್ ಅವರಿಗೆ ನೇತಾಜಿ ಶಾಲೆ ಕಾರ್ಯಕ್ರಮ ಬಂದಾಗ ವಿಷಯ ಬಗ್ಗೆ ವಾರ್ಡ್ ನಂಬರ್ ನಿವಾಸಿಗಳನ್ನು ಅವರ ಗಮನಕ್ಕೆ ಸ್ಪಂದಿಸಿದ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳುತ್ತಾ ಎಂದು ಆಶ್ವಾಸನೆ. ಆದರೆ ಇದುವರೆಗೂ ಸಂಬಂಧಪಟ್ಟಂಥ ಅಧಿಕಾರಿ ಹೇಳುತ್ತೇನೆ, ಯಾವುದೇ ಕ್ರಮವನ್ನು ಕೈಗೊಳ್ಳಲು ಗಾರ್ಡನ್ ನಿರ್ಮಾಣ ಮಾಡುವುದರಿಂದ. ನಮ್ಮ ಹೆಸರು ಶಿವಾನಂದ ನಾಯಕ್ ಅಂತ, ಕನ್ನಡ ಸೇನೆ ಕರ್ನಾಟಕದ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 2ನೇ ವಾರ್ಡ್ನಲ್ಲಿ, ಮಾನ್ವಿ ತಾಲೂಕಿನ 2ನೇ ವಾರ್ಡ್ನಲ್ಲಿ 30 ಫೀಟ್ ರಸ್ತೆ ಇರತಕ್ಕಂಥದ್ದು ಮತ್ತು 15 ಫೀಟ್ ರಸ್ತೆ ಇರತಕ್ಕಂಥದ್ದು. ಇಲ್ಲಿ TMC ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ 30 ಫೀಟಿನ ರಸ್ತೆಯ ಬದಿಯಲ್ಲಿ ಇವರು 10 ಫೀಟ್ನ ರಸ್ತೆಯನ್ನು ಮಡುಗುಗೊಳಿಸಿ ಇವರು ಒಂದು ಗಾರ್ಡನನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಗಾರ್ಡನ್ ನಿರ್ಮಾಣ ಮಾಡ್ತಾ ಇದ್ದಾರೆ? ಇಲ್ಲಿರ್ತಕ್ಕಂಥ ಶಾಲಾ ಮಕ್ಕಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ನಿವಾಸಿಗಳಾಗಿರ್ಬೋದು, ಹೇಗೆ ಓಡಾಡಬೇಕು ನಾವೆಲ್ಲ ಸುತ್ತುವರೆದು ಒಂದು ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಒಂದು ಅದರಲ್ಲಿಂದ ಒಂದು 30 ಮೀಟರ್ ಆಗುತ್ತೆ. ಆ ಒಂದು ಗಾರ್ಡನ್ ನಿರ್ಮಾಣ ಮಾಡೋದಂದ್ರೆ 1000 ಮೀಟರ್ ನಾವು ಸುತ್ತುವರೆದು ಕೇಸಿ ನಾವೊಂದು ಸ್ಕೂಲಿಗೆ ಆಗಿರ್ಬೋದು, ಬಜಾರ್ಗಾಗಿರ್ಬೋದು, ಪರ್ಫೆಕ್ಟ್ ಕೋಚಿಂಗ್ ಸ್ಕೂಲು ಅಲ್ಲೇ ಇದೆ, ನೇತಾ ಸ್ಕೂಲು ಅಲ್ಲಿದೆ, ಮತ್ತು ಇನ್ನೂ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಮಸ್ಜಿದ್ ಸಹ ಅಲ್ಲಿದೆ. ಈ ಒಂದು ಸುತ್ತುವರ್ಕೊಂಡು ಹೋಗುವಂಥ ನಮ್ಮ ಕೈಯಲ್ಲಿ ಆಗಲ್ಲ. ಅದಕ್ಕೋಸ್ಕರ ಆ ಒಂದು ಗಾರ್ಡನನ್ನು ತಾವು ಅದನ್ನು ನಿಂದ್ರಿಸಿ ಆ ಒಂದು ಗಾರ್ಡನ್ ನಿರ್ಮಾಣ ಮಾಡಿ ಬೇಡ ಅನ್ನಲ್ಲ ನಾವು. ಯಾಕಂದರೆ ನಮಗೆ ರಸ್ತೆಯನ್ನು ಓಡಾಡೋದಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟು ಉಳಿದ ಜಾಗದಲ್ಲಿ ತಾವು ಗಾರ್ಡನನ್ನು ನಿರ್ಮಾಣ ಮಾಡಬೇಕಂತ ಮಾನ್ಯ ಪುರಸಭೆ ಅಧಿಕಾರಿಗಳಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥ ನಿವಾಸಿಗಳಾಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ಈ ಒಂದು ನಾವು ಇವತ್ತು ಮೆರವಣಿಗೆ ಪತ್ರವನ್ನು ಕೊಟ್ಟಿದ್ದೇವೆ. ಇವು ಮೆರವಣಿಗೆ ಪತ್ರ ಪ್ರಕಾರ ತಾವು ಕೆಲಸ ಕೈಗೊಳ್ಳದೆ ಹೋಗಿದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಒಂದು ಹೋರಾಟವನ್ನು ಮಾಡಿ ನಮಗೆ ದಾರಿ ಅನುಕೂಲ ಮಾಡಿಕೊಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಅಲ್ಲ ಸರ್, ಏನಂತಂದ್ರೆ ಈಗ ರಸ್ತೆಗೆ ಓಡಾಡೋದಕ್ಕೆ ತೊಂದರೆ ಆಗ್ತದೆ ಅಂತ ಹೇಳ್ತೀರಿ, ಮತ್ತೆ ಈಗ ಸಾರ್ವಜನಿಕರಿಗೆ ಮೊದಲು ಎಲ್ಲಿದೆ ರಸ್ತೆ? ಸರ್, ಸಾರ್ವಜನಿಕ ರಸ್ತೆ ಅಲ್ಲೇ ಇದೆ ಸರ್. 15 ಫೀಟ್ ರಸ್ತೆ ಇದೆ ಸರ್. 15 ಫೀಟ್ ರಸ್ತೆಗೆ ಗಾರ್ಡನ್ ಅಡ್ಡವಾಗಿದೆ ಸರ್. ಈಗ ಆ ಗಾರ್ಡನ್ ಇವ್ರೇನೇ ಮಾಡ್ತಾ ಇದಾರೆ ಸರ್, TMC ಅಧಿಕಾರಿಗಳು ಗಾರ್ಡನ್ ಮಂಜೂರು ಮಾಡಿದ್ದಾರೆ ಸರ್. ಅಲ್ಲಿ ಗಾರ್ಡನ್ ಮಂಜೂರು ಮಾಡ್ಲಿ ಸರ್, ಬೇಡ ಅನ್ನಲ್ಲ ನಾವು. ಅಲ್ಲಿ ದಾರಿನೇ ಇಲ್ಲಲ್ಲ ಸರ್, ದಾರಿ ಇಲ್ಲಾರ ಗಾರ್ಡನ್ ತಗೊಂಡು ಏನ್ ಮಾಡ್ಬೇಕು ಸರ್ ನಾವೆಲ್ಲ? ಈಗ ನಿಮ್ಮ ಮುಂದಿನ ನಿರ್ಧಾರಕ್ಕೆ ಹೇಗೆ ಸರ್? ಈಗ ನಮ್ಮ ಮುಂದಿನ ನಿರ್ಧಾರ ಸರ್, ನಮಗೆ ದಾರಿ ಮಾಡಿ ಕೊಡ್ಬೇಕು ಸರ್. ಅಲ್ಲಿ ದಾರಿ ಅನುವು ಮಾಡಿ ಕೊಡ್ಬೇಕು. 15 ಫೀಟ್ ದಾರಿ ಬಿಟ್ಟು ಉಳಿಕೆಯಾದ ಜಾಗದಲ್ಲಿ ಗಾರ್ಡನ್ ನಿರ್ಮಾಣ ಮಾಡಲಿ ಸರ್. ನಮ್ದೇನು ತೊಂದರೆ ಇಲ್ಲ ಸರ್. ಅಲ್ಲಿ ಎಲ್ಲರಿಗೂ ನಮಸ್ಕಾರ. ಕನ್ನಡ ಜನರಿಗೆ ನಮ್ಮ ಮಾನ್ವಿ ಪಟ್ಟಣದಲ್ಲಿ ಏನಪ್ಪ ಅಂತಂದರೆ ವಾರ್ಡ್ ನಂಬರ್ 2ರಲ್ಲಿ ಗಾರ್ಡನ್ನು ಮಾಡ್ತಾ ಇದ್ದಾರೆ. ಆ ಗಾರ್ಡನ್ನು ಮಾಡೋದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಅದಕ್ಕೆ ಲಿಂಕ್ ದಾರಿ ಕೊಟ್ಟುಬಿಟ್ರೆ ಇನ್ನು ಎಲ್ಲರಿಗೆ ಚಲೋ ಆಗ್ತದೆ. ಆಮೇಲೆ ಎಲ್ಲರಿಗೆ, ಹುಡುಗರಿಗೆ, ಮಕ್ಕಳಿಗೆ ಅಲ್ಲಿ ಸ್ಕೂಲು ಬರ್ತಾ, ಪಕ್ಕದಲ್ಲಿ ದೇವಸ್ಥಾನ ಬರ್ತದೆ, ಪರ್ಫೆಕ್ಟ್ ಕೋಚಿಂಗ್ ಬರ್ತಾ, ಅದಕ್ಕೆಲ್ಲ ಅನುಕೂಲ ಆಗ್ತದೆ. ಎಲ್ಲರಿಗೆ ಹೋಗೋರಿಗೆ ಬರೋರಿಗೆ ತುಂಬ ಅನುಕೂಲ ಆಗ್ತದೆ ಅಂತೇಳಿ. ಅಲ್ಲ ಸರ್, ಎಷ್ಟು ವಾರ್ಡ್ ಸರ್ ಇದು? ವಾರ್ಡ್ ನಂಬರು 2 ರೀ. ಹೌದಾ ಸರ್? ಈಗ ಮತ್ತೆ ಈಗ ರಸ್ತೆ ನಿರ್ಮಾಣ ಮಾಡ್ತಾ ಇದಾರ ಅಂತ ಹೇಳ್ತಾ ಇದ್ರಿ. ಈಗ ಯಾವ ರೀತಿ ತೊಂದರೆ ಇದೆ, ಮತ್ತೆ ಈ ಹಿಂದೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಯಾವ ದಾರಿ? ಗಾರ್ಡನ್ ಮಾಡ್ತಾ ಇದ್ದಾರೆ. ಗಾರ್ಡನ್ ಮಾಡಿದರೆ ಅಲ್ಲಿ ರಸ್ತೆ ಬಂದ್ ಆಗ್ತದೆ. ಆ ರಸ್ತೆ ಬಂದ ಆಗ್ಬೇಕು, ಮಾಡಲಿ, ಗಾರ್ಡನ್ ಮಾಡಲಿ. ಅದಕ್ಕೆ 2 ಕಡೆ ದಾರಿ ಲಿಂಕ್ ಕೊಡಬೇಕು. ಆ ಲಿಂಕ್ ಕೊಟ್ಟರೆ ನಮಗೆ ಎಲ್ಲ ಓಡಾಡೋಕ್ಕೂ ಬರೋಕ್ಕೂ ಎಲ್ಲರಿಗೆ ಅನುಕೂಲ ಆಗ್ತದೆ, ಅಲ್ಲಿ ಸಿಬ್ಬಂದಿಗಳಿಗೆ. ಹಾಗಾಗಿ ನಾವು ಸಂಘಟನೆ ಕಡೆಯಿಂದ ನಮ್ಮ ಹೋರಾಟ ಮಾಡಕತ್ತಿದ್ವಿ. ಅಲ್ಲ ಸರ್, ಈಗ ನೀವು ನಿವಾಸಿಗಳ ಪರವಾಗಿ ಮನವಿ ಕೊಟ್ಟಿದ್ರಿ. ಈಗ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ಈಗ ಒಂದು ವೇಳೆ ನಿಮ್ಮ ಹೋರಾಟಕ್ಕೆ, ನಿಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂದರೆ ನಿಮ್ಮ ನಡೆ? ಗಾರ್ಡನ್ ಮಾಡಲಿ, ತಪ್ಪೇನಿಲ್ಲ. ಅದಕ್ಕೆ ದಾರಿ ಕೊಡಲಿ. ದಾರಿ ಕೊಟ್ಟರೆ ಎಲ್ಲದಕ್ಕೂ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಅಲ್ಲಿ ಈ ಕಡೆ ಇದ್ದವರಿಗೆ ಅನುಕೂಲ ಆಗ್ತದೆ, ಆ ಕಡೆ ಇದ್ದವರಿಗೆ ಅನುಕೂಲ ಆಗ್ತದೆ. ಸುತ್ತ ಹರ್ಕೊಂಬರೋದು ತಪ್ತದ ಅಂತೇಳಿ ಇದು ಮಾಡ್ತೇನೆ.